ರಾಕಿ ಮತ್ತು ವಿನಯ್ ಆರಂಭಿಕ ಹಂತದ ಆಟಗಾರರು. ಜಯಂತನ ಬಳಕೆನ ಮಾಡ್ತಾ ಇದೆ. ಮೊದಲ ಚೆಂಡು ಫುಲ್ ಟಾಸ್ ಮಾದರಿಯ ಚೆಂಡುಗಳು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಓಟುಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಜಾರಿಯಲ್ಲಿ ತನ್ನ ಮತ ಆರಂಭವನ್ನು ಕೂಡ ಕಾಣ್ತಾ ಇದೆ. ನಮ್ಮ ದುರ್ಗ ಕ್ರೀಡಾ ಚಿತ್ರದುರ್ಗ 43 ತಂಡಗಳು ಭಾಗವಹಿಸಿದಂತಹ ಒಂದು ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ. ಚಿತ್ರದುರ್ಗದ ಇತಿಹಾಸ ದಾಖಲೆಯನ್ನು ಬರೀತಾ 4ನೇ ಬಾರಿಯಾಗಿ ಪುಂಚಾಣ ದಾಖಲಾತಿಯ ಕನಬಲ ಪ್ರಯತ್ನವನ್ನು ಆಟಗಾರರು ಇತ್ತ ಮಾಡ್ತಾ ಇದ್ದಾರೆ. 2ನೇ ಓಟುಗಳ ಸೇರ್ಪಡೆ ಆರಂಭಿಕ 2 ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಈ ತನ್ಮದ ಓಟಗಳು ಬಿಡ್ತಾ ಇಲ್ಲ ಕೂಡ. ಬಹಳ ಸುಂದರದ ಒಂದು ಚೆಂಡು ಸ್ಥಿರವನ್ನು ಕೂಡ ಕಾಣ್ತಾ ಇದೆ. ಓಟಗಳನ್ನು ನೀಡ್ತಾ ಇಲ್ಲ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಪಂದ್ಯಕೂಟವನ್ನ ಚಿತ್ರದುರ್ಗ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಫುಲ್ಟಾಸ್ ಸಿದ್ಧಮದ ಚೆಂಡು ಲವರ್ ಫುಲ್ಟಾಸ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮುಖ್ಯವಾಗಿ ಲಗಾನಿಬ ನಡುವೆ ಅಂತಿಮ ಹಂತದ ಒಂದು ಕ್ಷೇತ್ರಕ್ಷಣೆ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಜನಪ್ರಿಯ ದಾವಣಗೆರೆ ಪರವಾಗಿ 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ ಹಾಗೆ ತನ್ನ ಬಂತ ಕೂಡ 4 ಓಟವನ್ನು ತಲುಪ್ತಾ ಇದೆ. ಮತ್ತೆ ಜಯಂತ ಶಾರ್ಟ್ಲ್ಯಾಂಡ್ ಡೆಲಿವರಿ ಓಟಗಳನ್ನು ದಾಖಲಿಸ್ತಾ ಇಲ್ಲ. 7ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣವನ್ನು ಕಾಣ್ತಾ ಇದೆ. ಕೊನೆ ಒಂದು ಚೆಂಡು ಕೂಡ ಆರಂಭಿಕ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 6 ಓವರ್ಗಳ ಸೆಣಸಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಶಾಟ್ ಕಳಬಲ ಪ್ರಯತ್ನ ಇದನ್ಮದೆ ಸೋಲವದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. 30th ಸರ್ಕಲ್ ನಲ್ಲಿ ಮೊದಲ ವಿಕೆಟ್ ಆಘಾತವನ್ನು ಕೂಡ ಕಾಣತಕ್ಕಂತ ತಂಡ ನವದುರ್ಗ ಕ್ರಿಕೆಟರ್ಸ್ ಚಿತ್ರದುರ್ಗ. 4ಕ್ಕೆ ಮೊದಲ ಆಘಾತದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನು ಜಯಂತ ಕೊಡ್ತಾ ಇದ್ದಾರೆ. ಮೊದಲ ವಿಕೆಟ್ ಅನ್ನ ಪವಲ್ ಪೂರ್ ಅಂತಿಮ ಚೆಂಡಿನಲ್ಲಿ ಪಡ್ಕೊಂಡ್ರು. 4 ಓಟಗಳು ಮೊದಲ ಓವರ್ನಲ್ಲಿ ದಾಖಲಾಗ್ತಾ ಇದೆ. ಮತ್ತೋರ್ವ ದಾಂಡಿಗನ ಸೇರ್ಪಡೆ ಅರವಿಂದ ಅಂಗಣಗಳ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. 5 ದಿನಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಅಂತಿಮ ದಿನದಾಟದ ಪಂದ್ಯಾಟಗಳು ಭಾನುವಾರದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಪೇಟಿಯ ಮಂಜನನ್ನ ಬಳಸುವಂತಹ ಪ್ರಯತ್ನಗಳು ನಡುವೊಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಜನಪ್ರಿಯ ದಾವಣಗೆರೆ ಮಂಜುವನ್ನು ಬಳಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ತನ್ನ ಮತ 5 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾವೆ. 2ನೇ ಓವರ್ನ ಪ್ರಗತಿಯಲ್ಲಿ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಪೇಟಿಯ ಮಂಜ ಈ ತನ್ಮದ ಹೆಸರನ್ನ ಚೆಂಡು 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕೂಡ ಇತ್ತ ಕಾಣ್ತಾ ಇದೆ. ಸಿಂಗಲ್ಸ್ ಓಟಗಳ ಸೇರ್ಪಡೆಯನ್ನು ಕೂಡ ಆಟಗಾರ ಮಾಡ್ತಾ ಇದ್ದಾರೆ ಈ ಚೆಂಡಿನಲ್ಲಿ. ವಿನಯ್ ಮತ್ತು ಅರವಿಂದ್ ಅಂಗಣದ ಒಳಭಾಗದ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ನವದುರ್ಗ ಕ್ರಿಕೆಟರ್ಸ್ ಚಿತ್ರದುರ್ಗದ ಪರವಾಗಿ. ನಾಲ್ಕು ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ.
ಸುಂದರತೆ ಒಂದು ಎಸೆತ, ಓಟ್ಗಳು ಬಿಡ್ತಾ ಇಲ್ಲ. ಚೆಂಡನ್ನು ತಿರುಗಿಸುವಂತಹ ಪ್ರಯತ್ನವನ್ನು ಕೂಡ ಮಂಜು ಇಲ್ಲಿ ಮಾಡುತ್ತಾ ಇದ್ದಾರೆ. ಬಹಳಷ್ಟು ಉತ್ತಮತೆ ಒಂದು ವಿಶ್ವ ಶೋರ್ಟ್ ಪಿಚ್ ಮಾದರಿಯ ಪಂದ್ಯಾಟದ ಬಹಳಷ್ಟು ಬೇಡಿಕೆ ಎಸೆಗಾರ ಕೂಡ ಪೇಟಿಎಂ ಮಂಜ ಇಲ್ಲಿ ಎಸೆಗಾರಿಕೆ ಭಾಗದಲ್ಲೇ ಬಹಳಷ್ಟು ಉತ್ತಮ ಹೊಡೆದವರ ಕಾಣಬಲ್ಲ ಒಂದು ಪ್ರಯತ್ನ. ಶಾರ್ಟ್ ಬೇಡಿಕೆ ನಡುವೆ ಮತ್ತೆ ಊಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದ್ದಾರೆ. ಎರಡನೆಯ ಊಟಗಳ ಪೂರೈಕೆಯನ್ನು ಕೂಡ ಸುಲಭ ಸಾಧ್ಯವಾಗಿ ಆಟಗಾರರು ಮಾಡಿಕೊಂಡ್ರು. ಅತಿ ಹೆಚ್ಚು ಬಾರಿ ಕರಾವಳಿ ಭಾಗದ ಫುಟ್ವೇರ್ಸ್ ಪಂದ್ಯಾಕೂಟಕ್ಕೆ ಬಹಳಷ್ಟು ಬಾರಿ ಬಂದಿರುವಂತಹ ಆಟಗಾರ ಕೂಡ. ಸುಂದರತೆ ಎಸೆತ, ಲಂಟರ್ ಡೆಲಿವರಿಗಳನ್ನು ದಾಖಲಿಸಿದ್ರು. ಈ ನಡುವೆ ಚೆಂಡುಗಳ ಅವಕಾಶವನ್ನು ಕೂಡ ಓಟ್ಗಳನ್ನು ನೀಡ್ತಾ ಇಲ್ಲ ಮಂಜ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಕೊನೆಯ ಒಂದು ದಿವಸ ಮಾತ್ರ ಬಾಕಿ ಉಳಿತಾ ಇದೆ. ಶಾಟ್ ಕಾಣಬಲ್ಲ ಒಂದು ಪ್ರಯತ್ನ. ಟಾಪ್ ಎಜ್ ಆಗಿರುವಂತಹ ಚೆಂಡು, ಬಹಳಷ್ಟು ಉತ್ತಮವಾದ ಒಂದು ಕ್ಯಾಚ್ ಕೂಡ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ ಪತನ. NDC ನವದುರ್ಗ ಕ್ರಿಕೆಟ್ ಚಿತ್ರದುರ್ಗ ಎರಡನೇ ಆಘಾತವನ್ನ ಕಾಣ್ತಕ್ಕಂತ ಒಂದು ತಂಡ. 8-2. ಮೊದಲ 2 ಓವರ್ಗಳನ್ನು ಮುಗಿಸಿದಂತ ಎಸ್ಕಾರರು ಜನಪ್ರಿಯ ದಾವಣಗೆರೆ ಪರವಾಗಿ 12 ಚೆಂಡುಗಳ ಮುಕ್ತಾಯದ ಬಳಿಕ 8 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದ್ದಾರೆ. 2 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ಹೊಸ ಆಟಗಾರ ಅಜಯ್ ಅಂಕಣಗಳ ಪ್ರವೇಶವನ್ನು ಮಾಡ್ತಕ್ಕಂಥ ಆಟಗಾರ ಕೂಡ. ದುರ್ಗ ಕ್ರಿಕೆಟ್ ಚಿತ್ರದುರ್ಗದ ಆಶೆ ನಡೀತಾ ಇರುವಂತಹ ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟ ಇದು 4ನೇ ಬಾರಿ ಒಂದು ಪ್ರಯತ್ನಕ್ಕಾಗಿ ಯಶಸ್ಸಿನ ಒಂದು ಸಮಾರೋಪಾದಿಯನ್ನು ಕೂಡ ಕಾಣ್ತಾ ಇದೆ. ಸ್ನೇಹ ಜೀವಿ ಗೆಳೆಯರ ಬಳಗ ಚಿತ್ರದುರ್ಗ ಸೂರಪ್ಪ ಅವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಯಶಸ್ವಿಯಾಗಿ ಸಾಂಗವಾಗಿ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. ಎಸ್ಆರ್ಗೆ ಭಾಗದಲ್ಲಿ ಬಸವ ಸವಲಂಗ ಅಂಗನವಾಡಿ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ 3ನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಜನಪ್ರಿಯ ದಾವಣಗೆರೆ ಪರವಾಗಿ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಆ ತಂಡದ ನಾಯಕ ಕೂಡ ಕ್ಯಾಪ್ಟನ್ ಇವಾಗ ಅಂಗನವಾಡಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಬಲಕ್ಸ್ ಬ್ಯಾಟ್ರವನ್ನು ಕೂಡ ದಾಖಲಿಸಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಮೊದಲ ಚೆಂಡಿನಲ್ಲಿ 3ನೇ ಓವರನ್ನು ಕಂಡುಕೊಳ್ತಾ ಇದೆ. ತನ್ನ ಮತ್ತು 9 ಓಟಗಳು. ತಟ್ಟಿಮಿಟ ಆಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ನಡುವೆ ಡೈರೆಕ್ಟ್ ಹಿಟ್ಗಳು ಕೈ ಕೊಡ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿಯ ಸೇರ್ಪಡೆ 1 ಓಟಗಳ ಹೆಚ್ಚರನ್ನು ಕೂಡ ಆಟಗಾರರು ಈ ನಡುವೆ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. 3ನೇ ಓವರಲ್ಲಿ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಾಟ್ ಕಾಣಬಲ್ಲ ಪ್ರಯತ್ನ. ಇದರ ಮೇಲೆ ಸೀಮಾನಿಗರ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ಅರವಿಂದ ಬೌಂಡ್ರಿಯನ್ನು ದಾಖಲಿಸಿದರು. ಎಸ್ಆರ್ಗೆ ಭಾಗದಲ್ಲಿ ಬಸವ ಸವಲಂಗ. ಓ ಮೈ ಗಾಡ್, ಒಳಚಾಡಿದ ಮೇಲೆ ಪುನ್ಮನ ಪ್ರಯತ್ನ. ಅರವಿಂದ ದಾಖಲಾಗ್ತಾ ಇದೆ. ಮಿಡಿಗರ ಭಾಗದಲ್ಲಿ ಅಂತಿಮ ಕ್ಷೇತ್ರಕ್ಷಣೆ ರವಾನೆಯನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಹಂತದಲ್ಲಿ ಟೂರ್ನಮೆಂಟ್ನ ಸರಣಿ ಶ್ರೇಷ್ಠ ಆಟಗಾರನಿಗೆ ಜಯಪ್ರಕಾಶ್ ಗೌಡ್ರು 15,000 ರೂಪಾಯಿಗಳ ಕ್ಯಾಶ್ ಮೊತ್ತದ ಒಂದು ಅಮೌಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರನಿಗೆ ಅದಕ್ಕೆ ನಮ್ಮ ಕೃತಜ್ಞತೆಯನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಒಳಚಾಡಿದ ಮೇಲೆ ಪುನ್ಮನ ಪ್ರಯತ್ನ. ಸ್ಕಾರ್ಲಾಗಿನ ಸೀಮಾರಿಗರ ಭಾಗದಲ್ಲಿ
ಏತನ್ಮಧ್ಯೆ ಭರ್ಜರಿ ಸಿಕ್ಸರ್ ಷಟ್ಕ ಆ ರೋಟಳ ಸೇರ್ಪಡೆಯೂ ಕೂಡ ಅರವಿಂದನ ದಾನ ಚಿಮ್ತಾ ಇದೆ. ಅರವಿಂದ ಅವರ ಈ ಸಿಕ್ಸರ್ಗೆ ರಂಗಸ್ವಾಮಿ ಅವರಿಂದ 200 ರೂಪೀಸ್ ಅಭಿನಂದನೆಗಳು. ಈ ಓವರ್ನಲ್ಲಿ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಅನ್ನ ಈವಾಗಲೇ ದಾಖಲಿಸಿದಂತ ಆಟಗಾರ ಕೂಡ ಅರವಿಂದ. ತನ್ನ ಮೊತ್ತ 22 ಓಟಗಳು. ಸವಲಂಗ ಬಸವ ಈ ತನ್ಮದ ಸರ್ವನ ಚೆಂಡು ಓಟ್ಗಳು ಬರ್ತಾ ಇಲ್ಲ ಕೂಡ ಓವರ್ ಮುಕ್ತಾಯವನ್ನ ಕೂಡ ಕಾಣ್ತಾ ಇದೆ. ಮುಕ್ತಾಯವನ್ನ ಕಂಡ 3 ಓವರ್ಗಳ ಬಳಿಕ 18 ಚೆಂಡುಗಳ ಮುಕ್ತಾಯದಲ್ಲಿ 22 ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ನವದುರ್ಗ ಕ್ರಿಕೆಟರ್ಸ್ ಚಿತ್ರದುರ್ಗದ ಪರವಾಗಿ ತವರಿನ ಒಂದು ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಜನಪ್ರಿಯ ದಾವಣಗೆರೆ ವಿರುದ್ಧವಾಗಿ ಕೊನೆಯ 3 ಓವರ್ಗಳು 18 ಎಸ್ಗಳು. ಅದೆಷ್ಟು ಓಟುಗಳು ದಾಖಲಾಗುತ್ತೆ ನೋಡಬೇಕಾಗಿದೆ. ಪ್ರಸ್ತುತ ಹಿಂದಿನ ಪಂದ್ಯ ಹರಿಹರ ಫ್ರೆಂಡ್ಸ್ನ ವಿರುದ್ಧವಾಗಿ ವಿಭೂಷಣ ಅಂತಿಮ ಹಂತದ ಒಂದು ಸೋಲನ್ನ ಕೂಡ ಕಂಡು ವಾಪಸ್ ಆಗಿರುವಂತಹ ಒಂದು ತಂಡ ಕೂಡ ಬಲಾಢ್ಯ ತಂಡವನ್ನು ಮಣಿಸಿದಂತ ಹರಿಹರ ಫ್ರೆಂಡ್ಸ್ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಈ ಪಂದ್ಯ ಅದೇನಾಗುತ್ತೆ ನೋಡಬೇಕಾಗಿದೆ. ಪೆಟ್ಟಿಯ ಮಂಜ ಎಸ್ಆರ್ಕೆ ಭಾಗದಲ್ಲಿ 4ನೇ ಅವರ ಮೊದಲ ಚೆಂಡು ಓಟಗಳು ಬಿಡ್ತಾ ಇಲ್ಲ ಕೂಡ ಬಹಳಷ್ಟು ಉತ್ತಮ ಕೂಡ ಈ ಧರ್ಮದ ಜನಪ್ರಿಯ ದಾವಣಗೆರೆ ಪರ ದಾಖಲಾಗ್ತಾ ಇದೆ. 4ನೇ ಓವರ್ಗಾಗಿ ಮತ್ತೆ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಅಜಯ್ ಮತ್ತೆ ಊಟವನ್ನು ದಾಖಲಿಸ್ತಾ ಇಲ್ಲ. ಈ ನಡುವೆ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಚಿತ್ರದುರ್ಗದಲ್ಲಿ ಈ ಪಂದ್ಯ ಆಟವನ್ನ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯ ಪಂದ್ಯ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಸರದಿ ಸಾಲಿನಿಟ್ಟು ಪಂದ್ಯಾಟ ವೀಕ್ಷಣೆ ಮಾಡಿದ್ರು. ಹೈ ವಾಲ್ಟೇಜ್ ಪಂದ್ಯ ನಿನ್ನೆ ರಾತ್ರಿ ಈ ಮೈದಾನವನ್ನು ಕಂಡಿತ್ತು ಕೂಡ. ಇವತ್ತು ಜನಪ್ರಿಯ ತಂಡಗಳು ಇಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದೆ. ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶಟ್ಲನ್ ಡೆಲಿವರಿಗಳನ್ನು ಮತ್ತೆ ಪೇಟಿಎಂ ಅನ್ನ ಇಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಸತತವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬ್ಲಾಕ್ ಹಾಲ್ ಮಾದರಿಯ ಚೆಂಡುಗಳ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಮೆಡಿಕಲ್ ತಂಡ ಒಂದೊಟ್ಟುಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ಅಜಯ್ ಹೊಡೆಯುವಂತ ಒಂದು ದಾಖಲಿಸುವಂತಹ ಪ್ರತಿಯೊಂದು ಸಿಕ್ಸರ್ ಕೂಡ ಪದ್ದು ಚಾಣಕ್ಯ ಅವರು 500 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಕಿಟ್ಟಿಯವರು ಹ್ಯಾಟ್ರಿಕ್ ಸಿಕ್ಸರ್ಗಳಿಗೆ ಅಜಯ್ ಹೊಡೆಯುವಂತಹ ಹ್ಯಾಟ್ರಿಕ್ ಸಿಕ್ಸರ್ಗೆ 2,000 ರೂಪಾಯಿ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫುಲ್ ಮಾಡೋ ಪ್ರಯತ್ನ ಬೇರೆ ಒಂದು ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನದ ನಡುವೆ ಅಂತಿಮ ಹಂತದ ಸುರಕ್ಷಿತ ಕ್ಯಾಚ್ ಅನ್ನು ಕೂಡ ಆಟಗಾರರು ಪಡ್ಕೊಂಡ್ರು. ಜನಪ್ರಿಯ ದಾವಣಗೆರೆ ಪರವಾಗಿ ಮತ್ತೊಂದರ ಆಘಾತವೂ ಕೂಡ ನವದುರ್ಗ ಕ್ರಿಕೆಟರ್ಸ್ ಚಿತ್ರದುರ್ಗದಲ್ಲಿ ಒಂದಷ್ಟು ಹಿನ್ನಡೆ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ. ಪ್ರಸ್ತುತವಾಗಿ 3ನೇ ವಿಕೆಟ್ಗಳ ಆಘಾತದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮವಾದ ಓವರ್ ಅನ್ನು ಕೂಡ ಪೇಟಿಎಂ ಮಂಜ ಇವರನ್ನು ದಾಖಲಿಸಿದ್ರು. ಕೇವಲ ಒಂದು ಓಟವನ್ನು ನೀಡಿದ್ರು. ಒಂದು ಪ್ರಮುಖ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಬಹಳಷ್ಟು ಸಮಯಗಳ ನಂತರ ಅವರು ಕ್ರಿಕೆಟ್ಗೆ ಮತ್ತೆ ವಾಪಸಾತಿಯನ್ನು ಪಡಿತಾ ಇರುವಂತಹ ಆಟಗಾರರು ಕೂಡ ಒಂದಷ್ಟು ಕೆಲಸದ ನಡುವೆ ಬಿಡುವನ್ನು ಮಾಡಿಕೊಂಡು ಇವಾಗ ಮತ್ತೆ ಪಂದ್ಯ ಆಟಕೂಟವನ್ನು ಆಡುವುದಕ್ಕಾಗಿ
ತಂಡವನ್ನು ಸೇರ್ತಾ ಇದ್ದಾರೆ. ಕೊನೆಯ 12 ಚೆಂಡು ಬಾಕಿ ಉಳಿತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅರ್ಷಾದ್ ಖಾನ್, ಮಾಲೂರು ಎಕ್ಸ್ಪ್ರೆಸ್ ಚೆಂಡಿಗೆ ತಿರುವನ್ನು ನೀಡಬಲ್ಲ ಮತ್ತೋರ್ವ ಸಾಮರ್ಥ್ಯದ ಎಸ್ಗಾರ ಕೂಡ. ಪ್ರಸ್ತುತವಾಗಿ ಬಹಳಷ್ಟು ಹೆಸರನ್ನು ಮಾಡ್ತಕ್ಕಂಥ ಓರ್ವ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾದರಿಯ ಎಸ್ಗಾರ ಕೂಡ ಅರ್ಷಾದ್ ಮಾಲೂರು. ಈತ ಸ್ಕಾರ್ಕೆ ಭಾಗವನ್ನು ಕಾಣ್ತಕ್ಕಂಥ ಎಸ್ಗಾರ 5ನೇ ಓವರ್ಗಾಗಿ ಬರ್ತಾ ಇದ್ದಾರೆ ಜನಪ್ರಿಯ ದಾವಣಗೆರೆ ಪರವಾಗಿ. ಅರ್ಷಾದ್ ಖಾನ್ ಬರ್ತಾ ಇದ್ದಾರೆ 5ನೇ ಓವರ್ಗಾಗಿ. ಈ ತನ್ಮದ ಸರ್ವನ ಚೆಂಡು ಒಂದೋಟದ ಹೆಚ್ಚುವರಿ ಸೇರ್ಪಡೆ ಆರಂಭಿಕ ಚೆಂಡಿನಲ್ಲಿ ದಾಖಲಾತಿಯನ್ನು ಕೂಡ ಕಾಣ್ತಾ ಇದೆ. 5ನೇ ಓವರಲ್ಲಿ ತನ್ನ ಮೊತ್ತ ಕೂಡ 24ರ ಮೊತ್ತ ಇದುವರೆಗೆ NDC ಚಿತ್ರದುರ್ಗ ತಂಡ ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿ ಕ್ರೀಡಾಕೂಟವನ್ನು ಸಂಘಟಿಸುವ ಹಂತದಲ್ಲಿ ದುರ್ಗಾ ಕ್ರಿಕೆಟರ್ಸ್ ಚಿತ್ರದುರ್ಗ ತಂಡ ನಾಂದಿಯನ್ನ ಇಡ್ತಾ ಇದೆ ಕೂಡ. ಇನ್ನಾಡುವ ಹೆಸರನ್ನ ಚೆಂಡು ವೈಡ್ ಬಾಲ್ ಸೂಚನೆ ವಿನಯ್ ಹುಬ್ಬಳ್ಳಿ ಪ್ರಮುಖ ನಿರ್ಣಾಯಕರು. ಸ್ಕಾರ್ಲಿಂಗ್ ನಿರ್ಣಾಯಕರಾಗಿ ಈ ಪಂದ್ಯಾಟದಲ್ಲಿ ಮಾದೇವ ಫ್ರಮ್ ಮೈಸೂರು ತೀರ್ಪನ್ನ ಕೂಡ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 1 ಊಟದ ಹೆಚ್ಚುವರಿಯ ಸೇರ್ಪಡೆ. ತಟಿಮುಟಿ ಊಟವನ್ನು ದಾಖಲಿಸುವ ಪ್ರಯತ್ನಗಳು ಕಬರ್ಸುವ ದಾಖಲಾತಿಯನ್ನು ಪಡಿತಾ ಇದೆ. 1 ಊಟದ ಹೆಚ್ಚುವರಿಯನ್ನು ಕೂಡ ಕಾಣ್ತಾ ಇದೆ. ಅಂಕಿ ಅಂಶಗಳ ಪಟ್ಟಿಯಲ್ಲೇ ಶತರಕ್ಷಣೆ ಮತ್ತೆ ಆಟಗಾರರು ಈ ಹಂತ ದಾಖಲಿಸ್ತಾ ಇದ್ದಾರೆ ಜನಪ್ರಿಯದ ಪರವಾಗಿ. ದಾವಣಗೆರೆ ವರ್ಸಸ್ ಚಿತ್ರದುರ್ಗ ಈ ಪಂದ್ಯಕೂಟವನ್ನ ಆಡ್ತಾ ಇದೆ ಕೂಡ. ಓಟುಗಳು ಬಿಡ್ತಾ ಇಲ್ಲ. ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನವನ್ನು ಮಾಡಿಕೊಂಡ್ರು ಅರ್ಷಾದ್ ಮಾಲೂರು. ಬಹಳಷ್ಟು ಉತ್ತಮದ ಉದ್ಯೋಗವನ್ನು ಇಲ್ಲಿ ದಾಖಲಿಸಿದ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಕೂಡ. ಕೊನೆಯ 3 ಚೆಂಡು 5ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಇಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ತೋರವನ್ನ ಪಡ್ಕೊಂಡ ಚೆಂಡು ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ಹಂತಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಪ್ಪಣ ಆಡಿ ಪ್ಲೇಯರ್ ರಿವ್ಯೂ ಇಲ್ಲ, ಆಡಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೈಡ್ ಬಾಲ್ ಎನ್ನುವಂತ ಒಂದು ಸೂಚನೆ ನಾಯಕರು ಕೊಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಮತ್ತೆ 1 ಊಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಹೆಚ್ಚುವರಿ ಮುಖ್ಯವಾಗಿ 27 ಊಟಗಳನ್ನು ತಲುಪ್ತಾ ಇದೆ. ಗೋಟಕ್ಷಣ ಭಾಗದಲ್ಲಿ ಹಾಲಪ್ಪ ಸಾರಥಿ ತೀರಾ ಪುರುಷಾರ ದಾಖಲಾತಿಯನ್ನು ಕಾಣಬಲ್ಲ ಒಂದು ಪ್ರಯತ್ನ. 1 ಊಟದ ಹೆಚ್ಚುವರಿಯ ಸೇರ್ಪಡೆ. ನಡುವೆ ದಾಖಲಾತಿಯನ್ನು ಪಡಿತಾ ಇದೆ. ರಿವರ್ಸ್ ಶಾಟ್ಗಳು ಪರ್ಫೆಕ್ಟ್ ಆಗಿ ದಾಖಲಾತಿಯನ್ನು ಪಡಿತಾ ಇಲ್ಲ. ಕೇವಲ 1 ಊಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಐದನೆಯ ಚೆಂಡು ಓಟುಗಳು ಬಿಡ್ತಾ ಇಲ್ಲ ಕೂಡ. ಮತ್ತೆ ರಿವರ್ಸ್ ಶಾಟ್ ಕಾಣುವಂತ ಒಂದು ಪ್ರಯತ್ನಗಳು. ಅರ್ಷಾದ್ ಖಾನ್ ಓಟವನ್ನು ನೀಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯ 1 ಚೆಂಡು 5ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಜನಪ್ರಿಯ ದಾವಣಗೆರೆ ವರ್ಸಸ್ NDC ಚಿತ್ರದುರ್ಗ. ಈ ತರಮದೆ ಓಟುಗಳು ಬಿಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ ಅಂಕಿಅಂಶಗಳ ಬಳಿ 28 ಓಟುಗಳು. ಈ ಓವರ್ನಲ್ಲಿ ಅರ್ಷಾದ್ ಖಾನ್ 5 ಓಟುಗಳ ಅವಕಾಶವನ್ನು ಮಾಡಿಕೊಟ್ರು. 5ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ 6 ಚೆಂಡು 6ನೆಯ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ರಾಜವೀರ ಮದಕರಿ
ನಾಯಕ ಕಪ್ ಇಲ್ಲಿ ಸಾಕ್ತಾ ಇದೆ. ಅಜಯ್ ದಾಖಲಿಸುವಂತಹ ಪ್ರತಿಯೊಂದು ಸಿಕ್ಸರ್ ಕೂಡ ಪದ್ದು ಚಾಣಕ್ಯ ಅವರು 500 ರೂಪಾಯಿಗಳ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಅಜಯ್ ದಾಖಲಿಸಿದ್ರೆ ಕಿಟ್ಟಿ ಅವರ ಮುಖ್ಯನಾಗಿ 2,000 ರೂಪಾಯಿಗಳ ಘೋಷಣೆ ಕೂಡ ಆಗ್ತಾ ಇದೆ. ಕೊನೆಯ ಓವರ್ ಚಾಲ್ತಿಯನ್ನ ಕೂಡ ಪಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಎಸ್ಆರ್ಕೆ ಭಾಗದಲ್ಲಿ ಜಯಂತನ ಬಳಕೆಯನ್ನ ಮಾಡ್ತಾ ಇದೆ. ಅಂತಿಮ ಸ್ಲಾಗ್ ಓವರ್ಗಾಗಿ ಆರಂಭಿಕ ಓವರ್ ಅನ್ನ ಆರಂಭಿಸಿದ ಜಯಂತ ಕೊನೆಯ ಓವರ್ಗಾಗಿ ಬರ್ತಾ ಇದ್ದಾರೆ. ಮತ್ತೆ ಓಟಗಳು ಬಿಡ್ತಾ ಇಲ್ಲ. ಸ್ವಿಪ್ ಶಾಟ್ಗಳು ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಊಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಕೊನೆಯ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ. ಇದನ್ನದೇ ವಿಕೆಟ್ ಪತನವೂ ಕೂಡ NDC ಚಿತ್ರದುರ್ಗದ ಮತ್ತೊಂದು ಹೋದರಿ ಆಘಾತದಲ್ಲಿ ಕಾಟ್ ಬ್ಯಾಂಡ್ ರೂಪದಲ್ಲಿ ವಿಕೆಟ್ ಅನ್ನು ಕಳ್ಕೊಂಡ್ರು. ಆರನೇ ಓವರ್ ಅನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಅಂಗಣ ಒಳಭಾಗವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ನವದುರ್ಗ ಕ್ರಿಕೆಟ್ ಚಿತ್ರದುರ್ಗದ ಪರವಾಗಿ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು. ಜಯಂತ ಓಟವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸ್ಲಾಗ್ ಓವರ್ ಕೂಡ ಮತ್ತೆ ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು. ಊಟಗಳನ್ನು ದಾಖಲಿಸುವಂತಹ ಬರದ ನಡುವೆ ರನ್ಔಟ್ಸ್ಗಳ ಒಂದು ರೂಪದಲ್ಲಿ ವಿಕೆಟ್ಗಳನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ಹೋದರಿಗಳ ನಷ್ಟವನ್ನ ಕಾಣ್ತಕ್ಕಂಥ ತಂಡ 5 ವಿಕೆಟ್ಗಳನ್ನು ಕಳ್ಕೊಂಡ್ರು. 29 ಓಟಗಳು ಮಾತ್ರ ಇದುವರೆಗೆ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡಿತಾ ಇದೆ. ಕೂಡ 7ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾಗ್ತಾ ಇದೆ ಅಂಗಣ ಭಾಗದಲ್ಲಿ. ಜಯಂತ ಈತನ್ ಮದಸರನ್ನ ಚೆಂಡು ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಓಟಗಳು ಬಿಡ್ತಾ ಇಲ್ಲ. ಮತ್ತೊಂದು ಗುಡ್ಲಾಂಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಡ್ತಾ ಇದೆ. ಅಂತಿಮ ಚೆಂಡು. ಓಟಗಳನ್ನು ಮತ್ತೆ ಆಟಗಾರರು ದಾಖಲಿಸ್ತಾ ಇಲ್ಲ. ಕೂಡ ಎಂಡ್ ಆಫ್ ದಿ ಫಸ್ಟ್ ಸೆಕ್ಷನ್ 6 ಓವರ್ಗಳ ಮುಕ್ತಾಯದ ಮೊದಲ ಸೆಕ್ಷನ್ ಬಳಿಕ 29 ಓಟವನ್ನು ದಾಖಲಿಸಿಕೊಳ್ತಾ ಇದೆ ನವದುರ್ಗ ಕ್ರಿಕೆಟರ್ಸ್ ಚಿತ್ರದುರ್ಗ. NDC ಚಿತ್ರದುರ್ಗದ ತಂಡ ಈ 30 ಓಟಗಳ ಟಾರ್ಗೆಟ್ ಸಂಖ್ಯೆಯನ್ನು ಪಡಿಬೇಕಾಗಿದೆ. ಜನಪ್ರಿಯ ದಾವಣಗೆರೆ ಈ ಪಂದ್ಯಾಟದ ಜಯವನ್ನು ದಾಖಲಿಸುವ ಹಂತಕ್ಕಾಗಿ 36 ಎಸೆತ ಪಂದ್ಯಾಟ ಜಯಕ್ಕಾಗಿ 30 ಓಟಗಳ ಟಾರ್ಗೆಟ್ ಸಂಖ್ಯೆ. ದಾವಣಗೆರೆ ಲಯನ್ಸ್ ನಾಯಕರು ಟಾಸಿಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಲಾಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸಿಗೆ ಬರಬೇಕು ಎನ್ನುವಂತ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರನ್ನು ಎದುರಿಸುವಂತ ತಂಡ ಜಿಮ್ಮಿ ಪಾಂಚಜನ್ಯ ಕೋಟಾ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಕಾಳಗವನ್ನು ಮಾಡ್ತಾರೆ. ಜಿಮ್ಮಿ ಪಾಂಚಜನ್ಯ ಕೋಟಾ ವರ್ಸಸ್ ದಾವಣಗೆರೆ ಲಯನ್ಸ್ ಮುಂದಿನ ಫೈಟ್ ಅನ್ನು ಮಾಡುತ್ತೆ. ಆದಷ್ಟು ಬೇಗ ಮುಖ್ಯವಾದ ಕಡೆ 2 ತಂಡ ನಾಯಕರು ಟಾಸಿಗೆ ಬರಬೇಕು ಎನ್ನುವಂತ ಕರೆಯನ್ನು ಕೊಡ್ತಾ ಇದ್ದೇವೆ. ದಾವಣಗೆರೆ ಲಯನ್ಸ್ ನಾಯಕರು ಆದಷ್ಟು ಬೇಗ ಮುಖ್ಯವಾದ ಕಡೆ ಟಾಸ್ಗೆ ಸಾಗಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕೂಡ ಈ ಸೆಕ್ಷನ್ ಮುಗಿಯುವುದರ ಒಳಗಾಗಿ ಮುಂದಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಾಣಬೇಕಾಗಿದೆ. ಆದ್ದರಿಂದ ನಮ್ಮ ಜೊತೆ ಆಡುವಂತ ತಂಡಗಳು ಸಹಕರಿಸಬೇಕು ಎನ್ನುವಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಮೂವತ್ತರ ಚೇಸಿಂಗ್ ಅನ್ನು ಮಾಡಬೇಕಾಗಿದೆ ಜನಪ್ರಿಯ ದಾವಣಗೆರೆ.
ಈ ಪಂದ್ಯಾಟದ ಜಯಕ್ಕಾಗಿ ಕೂಡ. ಯೋಗಿ ಮತ್ತು ಫಹಾದ್ ಆರಂಭಿಕ ದಾಂಡಿಗರು ಅಂಕಣಗಳ ಪ್ರವೇಶವನ್ನು ಮಾಡ್ತಾ ಇದೆ. ಹಂತದಲ್ಲಿ ಜನಪ್ರಿಯ ದಾವಣಗೆರೆ ಪರವಾಗಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಜಯಪ್ರಕಾಶ್ ಗೌಡ್ರು 15,000 ರೂಪಾಯಿ ಮೊತ್ತದ ಒಂದು ಕ್ಯಾಶ್ ಮೊತ್ತವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಯನ್ನು ಕೂಡ ರಾಜವೀರ ಮದಕರಿ ಕಾಪಿನ ಪರವಾಗಿ ಬಯಸ್ತಾ ಇದ್ದೀವಿ ಕೂಡ. ಅತಿ ಯಶಸ್ವಿ ಪಂದ್ಯಕೂಟ 5 ದಿನಗಳ ದಾಂಡುಚಿನ ಪಂದ್ಯಾಟದಲ್ಲಿ ಅಂತಿಮ ದಿನದ ಆಟ ಕೂಡ ಚಿತ್ರದುರ್ಗದ ಮೈದಾನವನ್ನು ಕಂಡುಕೊಳ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 30 ಓಟಗಳು. ಅರವಿಂದ ಮೊದಲ ಚೆಂಡು ಮೆಡಿಕಲ್ ಭಾಗದಲ್ಲಿ ಚೆಂಡು ಸೀಮಾರಿಗೆ ಕ್ರಮಿಸ್ತಾ ಇದೆ. ವೆರಿ ಫಸ್ಟ್ ಬಾಲ್ ಬೌಂಡ್ರಿ. ಫಹಾದ್ ದಾಣಿನ ಮೊದಲ ಬೌಂಡ್ರಿ ಸೇರ್ಪಡೆಯನ್ನು ಕಾಣ್ತಾ ಇದೆ ಜನಪ್ರಿಯ ದಾವಣಗೆರೆ. ಮೊದಲ ಹಂತ 4 ಕೋಟಿಗಳ ಪೂರೈಕೆಯನ್ನು ಮಾಡಿಕೊಂಡ್ರು ಅರವಿಂದ. NDC ಚಿತ್ರದುರ್ಗದ ಪರ ಇದರ ಮಧ್ಯೆ ಚೆಂಡು ರೇವಾಚಾರಿ ಬಾರಿ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮುಖ್ಯವಾಗಿ ನೋ ಬಾಲ್ ಪ್ಲಸ್ ಬೌಂಡ್ರಿ. 5 ಓಟಗಳು ಮತ್ತೆ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 9ಕ್ಕೆ ನೋ ಲಾಸ್. ಒಂಬತ್ತು ಓಟಗಳು. ಮೊದಲ ಹಂತದ 2 ಚೆಂಡು ದಾಖಲಾಗ್ತಾ ಇದೆ. ಫೀಲ್ಡ್ ಚೆಂಡಿಗಾಗಿ ಬ್ಲಾಕ್ ಹಾಲ್ ಮಾದರಿಯ ಚೆಂಡು ತನ್ಮದೆ 1 ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಫಹಾದ್ ಮಾಡಿಕೊಂಡ್ರು. ಈ ನಡುವೆ 2ನೇ ಓಟಗಳು ಅಂಕಿಅಂಶಗಳ ಪದ್ಯವನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಷಣೆ ಎಡವಿಕೆಯನ್ನು ಕಾಣ್ತಕ್ಕಂಥ ಒಂದು ತಂಡ 2 ಓಟಗಳ ಹೆಚ್ಚುವರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಬ್ಲಾಕ್ ಹಾಲ್ ಮಾದರಿಯ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ ಕೂಡ. ಅರವಿಂದ ನಡು ಓಟಗಳನ್ನು ನೀಡ್ತಾ ಇಲ್ಲ. ಹಂತದಲ್ಲಿ ಕೊನೆಯ 3 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ದಾವಣಗೆರೆ ಲಯನ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ ಕೋಟ. ಅಂತಿಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ಮತ್ತೆ ಫುಲ್ ಮಾಡೋ ಪ್ರಯತ್ನಗಳಲ್ಲಿ ಮಹೋತ್ಸವದ ಒಂದು ಕ್ಯಾಚ್ ಅನ್ನು ಕೂಡ ಅಂತಿಮ ಹಂತದಲ್ಲಿ ಪಡ್ಕೊಂಡ್ರು. ವಿಕೆಟ್ಸ್ ಪತನ. ಪವನ್ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಷಡಕ್ಷಕ ವರ್ಷದಲ್ಲಿ ಮೊದಲ ಆಘಾತದಲ್ಲಿ ಜನಪ್ರಿಯ ದಾವಣಗೆರೆ 11ಕ್ಕೆ 1 ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. ಮತ್ತೋರ್ವ ದಾಂಡಿಗರ ಪರಿಚಯವನ್ನು ಕೂಡ ಜನಪ್ರಿಯ ತಂಡ ಮಾಡ್ತಾ ಇದೆ. ಮನು ಹೊಸ ಆಟಗಾರನ ಪರಿಚಯವನ್ನು ಮಾಡ್ತಾರೆ. ಲೆಫ್ಟಿ ಆಟಗಾರ ಕೂಡ ದಾವಣಗೆರೆ ಪರವಾಗಿ ಅಂಗಣ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಪ್ರತಿಷ್ಠಿತ ಪಂದ್ಯಕೂಟ
ಅಂಗಣದ ಒಳಭಾಗವನ್ನು ಪಡ್ಕೊಳ್ತಾ ಇದೆ. 5ನೇ ಎಚ್ಚರಿಕೆ ಮೇಲೆ ಫೋನ್ ಮಾಡೋ ಪ್ರಯತ್ನ ಮತ್ತೆ ಕ್ಯಾಚ್ ಅವಕಾಶ ಇದೆ. ಕ್ಯಾಚ್ ಅವಕಾಶವನ್ನು ಮತ್ತೆ ಆಟಗಾರರು ಕೈ ಚೀಲ್ತಾ ಇದ್ದಾರೆ. ಓಟುಗಳ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮೊದಲ ಜೀವದಾನವನ್ನು ಕೂಡ ಇಲ್ಲಿ ಮನು ಪಡ್ಕೊಂಡ್ರೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಕೊನೆಯ 1 ಎಸ್ಗಳು ಮಾತ್ರ ಆರಂಭಿಕ ಅವರಲ್ಲಿ ಬಾಕಿ ಉಳಿತಾ ಇದ್ದಾವೆ. ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. 1 ಓಟುಗಳ ಸೇರ್ಪಡೆ ಗುಟ್ ರಕ್ಷಣೆ ಬ್ಯಾಕಪ್ ಕೈ ಕೊಡ್ತಾ ಇದೆ. 1 ಓಟುಗಳನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಈ ಚಳಿಯಲ್ಲಿ ಆರಂಭಿಕ ಓವರ್ನ ಮುಕ್ತಾಯವನ್ನು ಕೂಡ ಕಾಣ್ತಕ್ಕಂಥ ತಂಡ ಅರವಿಂದ ಮೊದಲ ಓವರ್ನಲ್ಲಿ 12 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. NDC ಚಿತ್ರದುರ್ಗ ತವರಿನ ಒಂದು ತಂಡ ಇಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದೆ. ಜನಪ್ರಿಯ ದಾವಣಗೆರೆ ವಿರುದ್ಧವಾಗಿ 30ರ ಒಂದು ಚೇಸಿಂಗ್ ಟಾರ್ಗೆಟ್ ಅನ್ನು ಕೊಟ್ಟಿರ್ತಕ್ಕಂಥ ತಂಡ ಅದೇ ರೀತಿ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ನೋಡಬೇಕಾಗಿದೆ. ಬೌಲರ್ ಹೇಮಂತನ ಪರಿಚಯವನ್ನು ಮಾಡ್ತಾ ಇದ್ದಾರೆ. NDC ಚಿತ್ರದುರ್ಗದ ತಂಡ ಚಾಲ್ತಿಯ 2ನೇ ಓವರ್ ಮೊದಲ ಚೆಂಡಿಗಾಗಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಈ ಪಂದ್ಯಾಟದ 5 ದಿನಗಳ ದಾಖಲೆ ಪಂದ್ಯಾಟದ ಕಣ್ತುಂಬಿಕೊಳ್ತಾ ಇದ್ದಾರೆ. ಚಿತ್ರದುರ್ಗದ ಇತಿಹಾಸದ ರಾಜ್ಯ ವೀರ ಮದಕರಿ ನಾಯಕ ಕಪ್ಗಾಗಿ ಲೆಫ್ಟಿ ಮನು ಸ್ಟ್ರೈಕ್ ಅನ್ನು ಇವಾಗ ಬಳಸ್ತಾ ಇರುವಂತಹ ಆಟಗಾರ ಕೂಡ ಎಸಗಾರಿಕೆ ಭಾಗದಲ್ಲಿ ಹೇಮಂತ ಈ ತನ್ಮದ ಸೇರುವಂತ ಚೆಂಡು ಬಾಲಕ್ಸ್ ಬ್ಯಾಕ್ ಹೊಡೆತ ಬಹಳ ಸುಲಭ ಹೊಡೆತವನ್ನು ಕೂಡ ಮನು ದಾಖಲಿಸಿದ್ರು. ಈ ತನ್ಮದೆ ಲಾಂಗ್ ಆನ್ ಬಾರಿ ಬೌಂಡ್ರಿ 4 ಓಟಗಳ ಸೇರ್ಪಡೆ ಅಂಕಿಅಂಶಗಳ ದಾಖಲಾಗ್ತಾ ಇದೆ. ದಾವಣಗೆರೆ ಲಯನ್ಸ್ ನಾಯಕರು ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಲಾಫ್ಟಿ ಶಾಟ್ ತನ್ಮಲ್ಗಾಗಿ ಲಾಫ್ಟಿ ಮನು ದಾಂಡಿನ ಮತ್ತೊಂದು ಬೌಂಡ್ರಿಯ ಸೇರ್ಪಡಲಾಗದ ದಾಖಲಾಗ್ತಾ ಇದೆ. ಜನಪ್ರಿಯ ದಾವಣಗೆರೆ ಪರವಾಗಿ ದಾವಣಗೆರೆ ಲಯನ್ಸ್ ನಾಯಕರು ಟಾಸಿಗೆ ಸಾಗಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಆಲ್ರೆಡಿ ಜಿಮ್ಮಿ ಪಾಂಚಜನ್ಯ ಕ್ಯಾಪ್ಟನ್ ಉಪಸ್ಥಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತೆರವನ್ನ ಪಡ್ಕೊಂಡ ಚೆಂಡು ಮತ್ತೆ ಸ್ಟೆಪ್ ಔಟ್ ಅನ್ನು ಕೂಡ ಕಾಣುವಂತ ಒಂದು ಪ್ರಯತ್ನಗಳು. 1 ಓಟುಗಳ ಹೆಚ್ಚುವರಿ ಸೇರ್ಪಡೆ ಗುಟ್ ರಕ್ಷಣೆ ವಹಿಸೋದೊಂದಿಗೆ ಈ ಓಟುಗಳ ಹೆಚ್ಚುವರಿಯನ್ನು ಕೂಡ 22 ಓಟುಗಳ ಮುಖ್ಯ ಆಟಗಾರ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 21 ಓಟುಗಳನ್ನು ತಲುಪ್ತಾ ಇದೆ. ಕೊನೆಯ 9 ಓಟುಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಮಾರ್ಚ್ 26ರಿಂದ 31 6 ದಿನಗಳ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. 2026 ಋತುವಿನಲ್ಲೇ ಶ್ರೀ ಅಥರ್ವ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ಆಶ್ರಯದಲ್ಲಿ ಈ ಪಂದ್ಯಕೂಟ ಬಾಳಗಡಿ ಕಾಲೇಜು ಮೈದಾನ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಣುತ್ತೆ. ವಿಜಯಿಗಳ ತಂಡ 3 ಲಕ್ಷ ರೂಪಾಯಿ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ದ್ವಿತೀಯ ಸ್ಥಾನಿಗಳ ತಂಡ 7 ಲಕ್ಷ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ತೃತೀಯ ಸ್ಥಾನಿಗಳ ತಂಡ 1.5 ಲಕ್ಷ ರೂಪಾಯಿ ಜೊತೆಗೆ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಚತುರ್ಥ ಸ್ಥಾನಿಗಳ ತಂಡ 1 ಲಕ್ಷ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಪಂದ್ಯಕೂಟ ಫ್ರೀ ಎಂಟ್ರಿ ಪಂದ್ಯಾಟವಾಗಿ ಸಾಗುತ್ತೆ. ಪ್ರವೇಶ ಶುಲ್ಕ ರಹಿತವಾಗಿರುವಂತಹ ಪಂದ್ಯಕೂಟವನ್ನ ಸಂಘಟಿಸುವ ಒಂದು ಇರಾದೆಯನ್ನು ಮಾಡ್ತಾ ಇದೆ ಶ್ರೀ ಅಥರ್ವ ಕಪ್ಗಾಗಿ. ತಮ್ಮೆಲ್ಲರ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಶಾಟ್ ಗಾಗಲಾದೇನ ಕಾಣಬಲ್ಲ ಹೊಡೆತ ತನ್ಮಲ್ಗಾಗಿ ಮನು ದಾಂಡಿನಲ್ಲಿ ಚಿಮ್ತಾ ಇದೆ. ತನ್ಮದೆ ಬಿಗ್ ಶಾಟ್ ಪ್ಲೇಸ್ಮೆಂಟ್ ಹೊಡೆತಗಳು ಇದರ ಮಧ್ಯೆ 6 ಅನ್ನುವಂತಹ ಸೂಚನೆ. 6 ಓಟಗಳ ಸೇರ್ಪಡೆಯನ್ನು ಕಟ್ಕೊಂಡ್ರು.
ಎಸ್ ಬೌಂಡ್ರಿಯ 4 ಓಟಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡು ಹಂತದಲ್ಲಿ ತನ್ನ ಮೊತ್ತ ಕೂಡ 26 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ. ಎಸ್ಆರ್ಕೆ ಭಾಗವನ್ನು ಕೂಡ ಕಾಣ್ತಾ ಇದ್ದಾರೆ. ಎಸ್ಆರ್ಕೆ ಭಾಗದಲ್ಲಿ ಈ ತನ್ಮದ ಹೆಸರನ್ನ ಚೆಂಡು ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕೂಡ ಈ ಹಂತದಲ್ಲಿ ಮಾಡಿಕೊಳ್ತಾನೆ ಯೋಗಿ ಬಾರಿ ಜನಪ್ರಿಯ ದಾವಣಗೆರೆ ಪರವಾಗಿ. ಸ್ಕೋರ್ 27 27 ಓಟಗಳು. ಮನುಗೆ ಹೆಸರನ್ನ ಚೆಂಡು ಈ ನಡುವೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಓಟಗಳಿಗೆ ಅವಕಾಶಗಳು ಇತ್ತ ಬರ್ತಾ ಇಲ್ಲ ಕೂಡ. ಕೇವಲ 15 ನಿಮಿಷ ಮಾತ್ರ ಬಾಕಿ ಇದೆ ನೋಡಿ. ಆ ಬಳಿಕ ಲಾರ್ಡ್ಸ್ ಪ್ರಕ್ರಿಯೆ ಸಾಗುತ್ತೆ. ಈಗಾಗಲೇ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿರ್ತಕ್ಕಂಥ ತಂಡಗಳ ನಾಯಕರು ಮುಖ್ಯ ವೇದಿಕೆ ಕಡೆ ಉಪಸ್ಥಿತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಮ್ಮುಖದಲ್ಲೇ ಲಾರ್ಡ್ಸ್ ಚೀಟಿಯನ್ನು ಎತ್ತಲಾಗುತ್ತೆ. ತಾವೆಲ್ಲರೂ ಕೂಡ ರಿಪೋರ್ಟ್ ಅನ್ನು ಮಾಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕೂಡ. ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಜಯ್ ಓಟವನ್ನು ನೀಡ್ತಾ ಇಲ್ಲ. ಬಹಳಷ್ಟು ಉತ್ತಮವಾದ ಓವರ್ ಕೂಡ. ಇತ್ತ NDC ಚಿತ್ರದುರ್ಗದ ಪರ ದಾಖಲಾದ್ರೆ ಈ ಓವರಲ್ಲಿ ಕೇವಲ 1 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಅರ್ಥಾತ್ 3 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮತ್ತೆ 27 ಓಟಗಳು 3 ಓಟಗಳು ಬರಬೇಕಾಗಿದೆ. ಕೊನೆಯ 18 ಎಸ್ಗಳು ಬಾಕಿ ಉಳಿತಾ ಇದೆ. ಜಿಮ್ಮಿ ಪಾಂಚಜನ್ಯ ವಿರುದ್ಧವಾಗಿ ಮುಂದಿನ ಪಂದ್ಯ ದಾವಣಗೆರೆ ಲಯನ್ಸ್ ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಕೊನೆಯ ಪಂದ್ಯಾಟವನ್ನು ಆಡುತ್ತೆ. ದಾವಣಗೆರೆ ಲಯನ್ಸ್ ನಾಯಕರಿಗೆ ಮತ್ತೆ ಟಾಸ್ಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಸಂತೋಷ್ ತನ್ಮದ ಹೆಸರಿನ ಚೆಂಡು ಓಟುಗಳು ಬಿಡ್ತಾ ಇಲ್ಲ ಕೂಡ. ಸ್ಟ್ರೈಕಲ್ ತುದಿಯನ್ನ ಯೋಗಿ ಬಳಸಾಯಿ ಬಾರಿ ಜನಪ್ರಿಯ ದಾವಣಗೆರೆ ಪರವಾಗಿ. ಎಂ ಸ್ಪೋರ್ಟ್ಸ್ ಕೂಡ ನೇರ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ನಡುವೆ ಸರ್ವನ ಚೆಂಡು ಶಾರ್ಟ್ ಫೈನಲ್ ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇವೆ. ಸಿಂಗಲ್ಸ್ ಓಟುಗಳು ಮತ್ತೆ ಸೇರ್ಪಡೆಯೂ ಕೂಡ. ಸ್ಕೋರ್ 28. ನಾವು 2 runs ಆರ್ ರಿಕ್ವೈರ್ಡ್. 2 ಓಟಗಳ ಅವಶ್ಯಕತೆ ಇನ್ನು ಜಯಕ್ಕಾಗಿ. ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಒಂದಷ್ಟು ಅಪೀಲ್ ಅನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ಮನು LBW ಆಗಿ ವಾಪಸ್ ಆದ್ರು. ಜನಪ್ರಿಯ ದಾವಣಗೆರೆ ಮತ್ತೆ 1 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ದಾಂಡಿಗನ ಕಲಿಕೆಯನ್ನ ಮಾಡ್ತಾ ಇದ್ದ ಹಂತದಲ್ಲಿ ಅಂಗನಗಳ ಭಾಗವನ್ನು ಪಡ್ಕೊಳ್ತಾ ಇದ್ದ ಕಾರ್ತಿಕ್ ಈ ಬಾರಿ ಜನಪ್ರಿಯ ದಾವಣಗೆರೆ ಬಹಳಷ್ಟು ಹೊಡೆತ ಕೂಡ ಬದಕ್ಸ್ಬಿಟ್ಟು ಆಟವನ್ನು ಆಡ್ತಾ ಇದ್ದಾರೆ. ಲಂಗಾನಿಬ ನಡುವೆ ಓಟಗಳ ಹೆಚ್ಚುವರಿ ಸೇರ್ಪಡೆ 2ನೇ ಓಟಗಳ ಪೂರೈಕೆಯನ್ನು ಕೂಡ ಸುಲಭ ಸಾಧ್ಯವಾಗಿ ಮಾಡಿಕೊಂಡ್ರು. ಮುಖ್ಯವಾಗಿ ಈ ಪಂದ್ಯಾಟದ ಜಯವನ್ನು ದಾಖಲಿಸಿಕೊಳ್ತಾ ಇದೆ ಜನಪ್ರಿಯ ದಾವಣಗೆರೆ. 8ನೇ ಕ್ವಾರ್ಟರ್ ಫೈನಲ್ NDC ಚಿತ್ರದುರ್ಗದ ತಳಿ ಪಂದ್ಯಾಟದಲ್ಲಿ ನಿರ್ಣಾಯಕ ಸೋಲನ್ನು ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕಾಣ್ತಾ ಇದ್ದಾರೆ. ಇದರಲ್ಲಿ ಬಹಳಷ್ಟು ಉತ್ತಮ ಆಟವನ್ನು ಆಡಿದ ಒಂದು ತಂಡ ಕೂಡ. ಆ ತಂಡಕ್ಕೂ ಕೂಡ ಅಭಿಮಾನದ ಕೃತಜ್ಞತೆಯನ್ನು ಕೂಡ ಭಾಗವಹಿಸಿದಕ್ಕಾಗಿ ಈ ಹಂತ ನಾವು ಸಮರ್ಪಿಸ್ತಾ ಇದ್ದೀವಿ ಕೂಡ. ಈ ಸೋಲೆ ಗೆಲುವಿನ ಸೋಪಾನವಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನು ಹೇಳಿಕೊಂಡು ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ಕೂಡ ಅಂಗನಗಳ ಭಾಗವನ್ನು ಕಾಣ್ತಾ ಇದೆ.